ಸ್ನೇಹಿತರೆ, ನಮ್ಮೆಲ್ಲರ ಉದ್ದೇಶ ಒಂದೇ. ಇಷ್ಟು ದಿವಸ ನಾವು ಪಟ್ಟ ಕಷ್ಟ ಸಾಕು. ಇನ್ನು ಮುಂದೆ ನಮ್ಮ ಮಕ್ಕಳು. ಕೊಟ್ಟೂರು ತಾಲೂಕು ನಿಂಬಳಿಗೆರೆ ಗ್ರಾಮದ ಮಣಿವಾಕರು ಶಿವಮೂರ್ತಿ ಅಂತ, ಇವರು ನಮ್ಮ ಸೋದರತಕ್ಕಂಥ ಶರಣಪ್ಪನಂತವರು ಶಿಕ್ಷಕರು, ಸೋಮಶೇಖರ ಮಾಸ್ಟರ್, ರಿಟೈರ್ಡ್ ಮಾಸ್ಟರ್ ಕಾನವಸಹಳ್ಳಿ ಅವರು. ನಾವು ಸಮಾಜ ಅಲ್ಲಿಂದ ಸ್ಟ್ರೈಕ್ ಹೋರಾಟಕ್ಕೆ ಜಾತಿ ಸಮಾವೇಶ ಬಂದಿದ್ದೀವಿ. ಈ ನಮ್ಮ ರಾಜ್ಯದಲ್ಲಿ ನಮ್ಮ ಮಡಿವಾಳ ಜನಾಂಗ ಆಗಿರ್ತಕ್ಕಂಥ ಅನ್ಯಾಯ ಬೇರೆ ಯಾವ ಜನಾಂಗಕ್ಕೂ ಆಗಿಲ್ಲ. ಎಂಥ ಚಿಕ್ಕ ಚಿಕ್ಕ ಸಮುದಾಯಗಳು ಇವತ್ತು ವಿಧಾನಸೌಧದಲ್ಲಿ ಶಾಸಕರಾಗಿದ್ದಾರೆ, ಸದಸ್ಯರಾಗಿದ್ದಾರೆ. ಯಾವ ಪಕ್ಷಗಳು ನಮ್ಗೆ ಗುರುಸ್ತಾ ಇಲ್ಲ. ಇವತ್ತು ಅಹಿಂದ ನಾಯಕರಾಗಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ. ದಯವಿಟ್ಟು ಈ ನಮ್ಮ ಸಣ್ಣ ಸಮಾಜನ ಗುರುತಿಸಿ ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಒದಗಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಿಬಿಟ್ರೆ ಸಾಕು. ಆ ಕೇಂದ್ರದಲ್ಲಿ ಪರಿಶಿಷ್ಟ ಜಾತಿ ಮಾಡ್ತಕ್ಕಂಥ ಅಧಿಕಾರದ ಕೇಂದ್ರ ಸರ್ಕಾರಕ್ಕೆ ಇವ್ರು ಕಳಿಸಿ ಕೊಡೋಕ್ಕೆ ಇಷ್ಟು ನಮಗೆ 8 ವರ್ಷ ಅಧಿಕಾರ ಆದರೂ ಕೂಡ ನಾವು ಎಷ್ಟೋ ಸಲ ಮನವಿ ಸಲ್ಲಿಸಿದ್ದೀವಿ, ಹೋರಾಟ ಮಾಡಿದ್ದೀವಿ, ಸಮಾವೇಶಗಳು ಮಾಡಿದ್ದೀವಿ, ಅವ್ರಿಗೆ ಬೆಂಬಲಿಸಿದ್ದೀವಿ ಕೂಡ. ಆದರೂ ನಮಗೆ ನ್ಯಾಯ ಸಿಕ್ಕಿಲ್ಲ. ದಯವಿಟ್ಟು ಇದನ್ನು ನಾವು ಮುಖ್ಯಮಂತ್ರಿ ಮುಖಾಂತರ ಕೇಳ್ಕೊತಿದ್ದೀನಿ. ದಯವಿಟ್ಟು ಸರ್ಕಾರ ಕಣ್ತೆಗೆದು ಎಲ್ಲ ದಲಿತ ಮತ್ತು ಅಹಿಂದ ಏನು ನಾವು ಹೋರಾಟ ಮಾಡಿ ನಿಮ್ಮ ಪಕ್ಷ ಸರ್ಕಾರಕ್ಕೆ ಅಧಿಕಾರ ತಂದಿದ್ದೀವಿ, ಸಣ್ಣ ಸಣ್ಣ ಸಮಾಜಗಳು ಗುರುತಿಸಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ತಮ್ಮ ಮೂಲಕ ಮನವಿ ಕೇಳ್ತಾ ಇದ್ದೀವಿ. ತಮ್ಮ ಹೆಸರು ಶಿವಮೂರ್ತಿ ಅಂತ, ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ನಿಂಬಳಿಗೆರೆ ಗ್ರಾಮ. ಬಂದು ಮಾಡಿರೋದಕ್ಕೆ ನಮ್ಮ ಸಮಾಜದವರಿಗೆ ಧನ್ಯವಾದಗಳು ಹೇಳುತ್ತಾ, ಹಾಗೂ ಹೋರಾಟ ಇಷ್ಟೇ ನಮ್ಮದು. ಅನ್ನಪೂರ್ಣಮ್ಮ ವರದಿನ ರೆಡಿ ಮಾಡಿದ್ದಾರೆ, ಅದನ್ನ ನಮಗೆ ಕಳಿಸ್ಲೇಬೇಕು ಕೇಂದ್ರಕ್ಕೆ ಕಳಿಸೋ ತನ ನಾವು ಬಿಡಲ್ಲ. ಇವ್ರೇನು ಮಾಡೋ ಅವಶ್ಯಕತೆ ಇಲ್ಲ, ಇವ್ರೇನು ನಮಗೆ ಮಾಡಿಕೊಡೋ ಅವಶ್ಯಕತೆ ಇಲ್ಲ. ಕೇಂದ್ರಕ್ಕೆ ಶಿಫಾರಸು ಮಾಡೋದು ಅನ್ಕೊಂಡು ವರದಿ ರೆಡಿ ಆಗಿದೆ. ಬೇರೆ ಏನು ರೆಡಿ ಆಗಲಿಲ್ಲ ಕೇಂದ್ರ ಕಳಿಸ್ತಿದ್ದಾರೆ. ನಮ್ದೇ ಕಳಿಸ್ತಾ ಇಲ್ಲ ಇವರು, ಯಾಕೆ ಕಳಿಸ್ತಾ ಇಲ್ಲ ಅದನ್ನ ನಮಗೆ ಬೇಕು. ಅದನ್ನ ಕಳ್ಸೋ ತನನ ನಾವು ಹೋರಾಟ ನಿಂದಿಸಲ್ಲ. ಇನ್ನು ಮುಂದೇನೋ ಇದನ್ನ ಪ್ರಾರಂಭ, ಇದನ್ನ ಅಂಬೆಗಾಲ ಇಟ್ಟಿವಿ, ಇನ್ನ ಕಾವು ಬಂದಿಲ್ಲ ಹುಡುಕಿನ ಅಂಬೆಗಾಲ ಇಡ್ತಾ ಇದೀವಿ. ಇದು ಮುಂದೆ ಅವ್ರು ಏನಾದ್ರು ಮಾಡಲಿಲ್ಲ ಅಂದ್ರೆ ಅದು ದೊಡ್ಡ ಮಟ್ಟದಲ್ಲಿ ಓಡಾಟ ಮಾಡ್ತೀವಿ. ಇದನ್ನ ಆಗ ಮಟ್ಟ ನಾವು ಬಿಡೋದಂತ ಇಲ್ಲ. ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಎಲ್ಲ ನಮ್ಮ ಸಮುದಾಯದವರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲರಿಗೂ ಎಲ್ಲ ಕಾಲ ಎಲ್ಲ ನಮ್ಮ ಸಮುದಾಯ ರಾಜ್ಯಾದ್ಯಂತ ಏನು ಬಂದಿದ್ದಾರೆ ಪಕ್ಷಾತೀತವಾಗಿ, ಪಕ್ಷ ಇದ್ರಲ್ಲಿ ಬರಲ್ಲ, ಪಕ್ಷಾತೀತವಾಗಿ ಎಲ್ಲರೂ ಬಂದಿದ್ದಾರೆ. ಅವರಿಗೆ ಹೋರಾಟದ್ದು ಅವರಿಗೆ ಗೊತ್ತಾಗಿದೆ, ಇವರು ನ್ಯಾಯವಾಗಿ ಮಾಡ್ತಾರೆ ಅಂತ ಗೊತ್ತಿದೆ. ನಾವು ಅದರ ಸಲುವಾಗಿನೇ ನಾವು ಅದನ್ನು ರೆಡಿ ಮಾಡಿದ್ದೀವಿ, ಅದನ್ನು ಮಾಡೇ ಮಾಡ್ತೀವಿ. ಈಗ ನಮ್ಮ ನೋಡಿ ಇವತ್ತಿನವರೆಗೂ 156 ಮಂದಿ MLA, 157 ಮಂದಿ MLA, 19 ಮಂದಿ MP ಕೊಟ್ಟಿದ್ದಾರೆ. ಮಿನಿಸ್ಟ್ರು ಕೊಟ್ಟಾರ, ಅವ್ರು ಸುಮ್ಮನೆ ಕೊಡ್ತಾರ? ಇದಕ್ಕೆ ನಾವು ಕಷ್ಟ ಎಷ್ಟು ಪಟ್ಟಿವಿ. 1.5 ವರ್ಷದಿಂದ ಇದನ್ನು ಲೆಕ್ಕ ತೊಗೊಂಡಿದ್ದೀವಿ. ಇವತ್ತಿನವರೆಗೂ ತಗೊಂಡು ಇದನ್ನು ಜನವರಿ 26ನೇ ತಾರೀಕು ನಮಗಿಲ್ಲಿ ರಾಜ್ಯ ಸಂಘದಲ್ಲಿ ನಾವೀಗ ಕೆಮ್ಮುಗಳ ಸಂಘದ ಅಧ್ಯಕ್ಷನಾಗಿ ಅವತ್ತು ಆಯ್ಕೆ ಆಗಿದ್ದು. ನಾನು ಅವತ್ತೇ ಹೇಳಿದೆ, ನಾನು ಫಸ್ಟು ಇದನ್ನೇ ನಾನು ಹೋರಾಟದಂತೂ ನಾನು ಅಡೇ ಮಾಡ್ತೀನಿ, ಇದು ಸ್ಟಾರ್ಟ್ ಮಾಡ್ತೀವಿ ಅಂತಂದೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. 156 ಮಂದಿ ಏನು ಲೆಟ್ರ್ ಕೊಟ್ಟಿದ್ದಾರಲ್ಲ ಅವರಿಗೂ ಕೂಡ, ಅವ್ರು ಎಲ್ಲ ಶಾಸಕರಿಗೂ ಎಲ್ಲರಿಗೂ ಧನ್ಯವಾದಗಳು. ಅವರಿಗೂ ಕೂಡ ನಮಗೆ ಸ್ಥಿರವಾಗಿ ನಮಸ್ಕರಿಸ್ತೀವಿ. ಹಾಗೂ ಈ ಸಿದ್ದರಾಮಯ್ಯರಿಗೂ ನಾವು ನಮಸ್ಕರಿಸುತ್ತಾ ಈ ಒಂದು ಇದನ್ನು ಇರೋದನ್ನ ರೆಡಿ ಮಾಡಿ ಎಲ್ಲಿ ಜನರು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿಸಲಿಕ್ಕೆ ಎಲ್ಲಿಗೆ ಅದು ಆ ಫೈಲನ್ನು ಕಳಿಸಿದರೆ ಅವರಿಗೂ ನಾವು ಧನ್ಯವಾದ ಹೇಳ್ತೀವಿ. ಅವ್ರೇನು ನಮಗೇನು ಕಳಿಸ್ಬಾರ್ದಂತ ಅವ್ರಿಗೂ ಇಲ್ಲ, ಅವ್ರಿಗೇನು ಒತ್ತಡ ಇರೋದಕ್ಕೆ ಗೊತ್ತಿಲ್ಲ. ಆದರೆ ಅವರು ಕಳಿಸಿ ಇದನ್ನು ಮಾಡಲಿಕ್ಕೆ ಏನು ಅದ್ರಿಗೆ ಏನು ತೊಂದರೆನೇ ಇಲ್ಲ. ಕುಲಶಾಸ್ತ್ರ ಅಧ್ಯಯನ ಆಗಿದೆ, ಅಧ್ಯಯನ ಆಗ್ಲದ್ದು ಕಳಿಸ್ತಾರೆ, ನಮ್ಮದೇ ಕಳಿಸ್ತಾ ಇಲ್ಲ. ನಾವು ಕೇಳ್ತಿರೋದು ಅಷ್ಟೇನಲ್ಲ. ಈಗ ಅಧ್ಯಯನ ಆಗಿದ್ದು ಕಳಿಸಿರೋ ಅಂದ್ರೆ ನಮ್ಮ ಮಕ್ಕಳ ಮರಿಗೆ ಎಜುಕೇಷನ್ರಿಗೆ ಓದಕ್ಕೆ ಇಬ್ಬರು ಯಾರನ್ನ MLAಗಳನ್ನ ಅಲ್ಲಿ ಅಷ್ಟಿಷ್ಟು ನಮಗೆ ಹತ್ತಕ್ಕನ ಒಂದು ಕಾರಣಭೂತರ ಆಗ್ತೀವಿ. ನಾವು ಅತಿ ಹಿಂದುಳಿದವರು ಅವರೇ ರೆಕಮೆಂಡ್ ಮಾಡಿ ಮಾಡಿರೋದು 5 ಲಕ್ಷದಿಂದ 6 ಲಕ್ಷ ಜನ ಐದಾರು ಮಡಿವಾಳ್ತು ಅಂತ ಹೇಳ್ತಾರೆ. ಮತ್ತು ನಾವು ಏನು ಮುಂದುವರೆದಿವ ಹಿಂದುಳಿದ ನಾಯಕರಂತ ಅವರೇ ಹೇಳ್ತಾರೆ. ಮತ್ತು ಹಿಂದುಳಿದವ್ರು ಮತ್ತು ನಾವು ಎಲ್ಲಿದ್ದೀವಿ, ನಾವು ಯಾವ ಸ್ಥಿತಿಯಲ್ಲಿದ್ದೀವಿ? ಒಬ್ಬರನ್ನ ಇದ್ದಾರೆ, ನಮ್ಮ MLA ಇದ್ದಾರೆ, MP ಇದ್ದಾರೆ, ಏನಿಲ್ಲ. ನಮ್ಮನ್ನು ಯಾಕೆ ಇದನ್ನು ಸೇರಿಸ್ತಲ್ಲ? 17 ರಾಜ್ಯದಲ್ಲಿ ಆಲ್ರೆಡಿ ಇದೆ, 5 ಕೇಂದ್ರಾಡಳಿತದಲ್ಲಿದೆ. ಈಗ ಆಂಧ್ರ ಬೇರೆ ಕಡೆ ಅವ್ರು ಕೂಡ ಪಾಪ ಆಂಧ್ರ CM ಎಲ್ಲಿ ಮಡಿಕಟ್ಟುಗಳಿಗೆ ಹೋಗಿ ನಾವು ಮಡಿಕಟ್ಟುಗಳಿಗೆ ಹೋಗಿ ಚೆಕ್ ಮಾಡಿಲ್ಲ, ನಿಮ್ಮನ್ನು ನಾನು ರೆಕಮೆಂಡ್ ಮಾಡಿ ಕಳಿಸೋಣ ಅಂತಂದೇಳಿ ಅವ್ರು ಕೂಡ ಕಳಿಸಿದ್ದಾರೆ. ಕಳಿಸ್ಯಾರ ಅವ್ರು ಆಲ್ರೆಡಿ ಆಗಿಲ್ಲ. ಅವ್ರದ್ದು ಅದನ್ನು ಸೆಂಟ್ರಲ್ಗೆ ಹೋಗಿ ಇವ್ರು ಅಷ್ಟೇ, ಇವ್ರೇನು ಮಾಡೋ ಅವಶ್ಯಕತೆ ಇವ್ರು ನಮಗೆ ಮಾಡೋದು ಇಲ್ಲ. ಅದನ್ನು ಕಳಿಸ್ಬೇಕಷ್ಟೇ, ಕಳಿಸಿದ್ರೆ ನಮಗೆ ಸಾಕು. ಉಳಿದು ಏನು ನಮಗೆ ಬೇಡ. ಇವಕ್ಕೇನು ಇವರು ನಿಗಮ ಬೇಡ, ಇನ್ನೊಂದು ಬೇಡ, ಎಲ್ಲನೂ ತಗೊಂಡು ಇವರೇ ಇಟ್ಕೊಂಬ ಬೇಕಾದ್ರೆ ನಮ್ಗೆ ಅದೊಂದು ಕಳಿಸುತ್ತೆ. ಹೋಸ ಅವರೇ ಇಟ್ಕೊಂಡ್ರಿ, ನಿಗಮ ಕೂಡ ಅವರೇ ಇಟ್ಕೊಂಡ್ರಿ. ನಮ್ಗೆ ಏನು ಕೊಡೋದೇ ಬೇಡ, MLC ಬೇಡ, MP ಬೇಡ, ಏನು ಬೇಡ. ನಮಗಿದನ್ನು ಕೊಟ್ಟರೆ ನಮಗೆ ನಮ್ಮ ಸಮುದಾಯದವರಿಗೆ ಎಲ್ಲ ಬಡ ಮಕ್ಕಳು ಪರಿಶಿಷ್ಟ ಜಾತಿ ಸೇರಿಸಿದ್ದೇ ನಿಜ ಆದರೆ ಎಲ್ಲರೂ ಇಡೀ ಮನೆಗೂ ನಮಗೆ ಮುಟ್ಟುತ್ತೆ ಅಂಬೋದು ಒಂದು ಬಿಟ್ಟರೆ ಏನಿಲ್ಲ. MK ಹನುಮಂತಪ್ಪ, ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು.
ತುಂಬಾ ಸಂತೋಷ. ಈ ರೀತಿ ಯಾವುದೇ ಸಣ್ಣ ಸಮುದಾಯಗಳು, ಶೋಷಿತ ಸಮುದಾಯಗಳು ಬಂದಂತ ಸಂದರ್ಭದಲ್ಲಿ ಎಲ್ಲ ರೀತಿಯಾಗಿರುವಂತಹ ಶಕ್ತಿಯನ್ನು ಕೊಟ್ಟು ನಮ್ಮೆಂತೆಲ್ಲ ಸಣ್ಣ ಸಮುದಾಯಗಳನ್ನ ಕಾಪಾಡ್ಲಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ಕೊಳ್ತೀನಿ. ಎಲ್ಲ ತಾಲೂಕು ಜಿಲ್ಲೆಗಳಿಂದ ಬಂದಿರುವಂತ ಎಲ್ಲ ಸಮಾಜ ಬಾಂಧವರಿಗೆ ನಿಮ್ಮೆಲ್ಲರಿಗೂ ವಂದನೆಗಳನ್ನ ಹೇಳಿ ಶ್ರೀಮಠದ ಪರವಾಗಿ ಮತ್ತು ಎಲ್ಲ ಸಮಿತಿಯರ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸರ್ವರಿಗೂ ಕ್ಷಮೆ.